ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 21ನೇ ತಿರುನಾಮ ನಾರಸಿಂಹ ವಪುಃ. ಒಮ್ಮೆ ಆದಿಶಂಕರಾಚಾರ್ಯರ ಮತ್ತು ಮಂಡನ ಮಿಶ್ರರ ನಡುವೆ ಜ್ಞಾನ ಮತ್ತು ಕರ್ಮದ ಬಗ್ಗೆ ದೊಡ್ಡ ಚರ್ಚೆ ನಡೆಯುತ್ತಿತ್ತು. ಸ್ಪರ್ಧೆಯ ನಿಯಮದಂತೆ ಇಬ್ಬರು ಹೂವಿನ ಹಾರ ಧರಿಸಬೇಕಿತ್ತು. ಯಾರ ಹಾರ ಮೊದಲು ಬಾಡಿ ಹೋಗುತ್ತೋ ಅವರು ಸೋಲೊಪ್ಪಿಕೊಳ್ಳಬೇಕಾಗಿತ್ತು. ಅನೇಕ ತಿಂಗಳುಗಳ ವಾದದ ನಂತರ ಮಂಡನ ಮಿಶ್ರರ ಹಾರ ಬಾಡಿತು. ಆದರೆ ತೀರ್ಪು ನೀಡುವ ಮೊದಲೇ ಅವರ ಪತ್ನಿ ಉಭಯ ಭಾರತಿಯವರು ಅಡ್ಡ ಬಂದು, ನನ್ನ ಪತಿಯ ಮೇಲೆ ಗೆಲುವು ಸಾಧಿಸಿ ನೀವು ಕೇವಲ ಅರ್ಧ ವಾದವನ್ನು ಗೆದ್ದಿದ್ದೀರಿ. ಹೆಂಡತಿಯಾದವಳು ಪತಿಯ ಅರ್ಧಾಂಗಿಣಿ. ಆದ್ದರಿಂದ ನನ್ನನ್ನು ಸೋಲಿಸಿದರೆ ಮಾತ್ರ ನಿಮ್ಮ ಜಯ ಪೂರ್ಣವಾಗುತ್ತದೆ ಎಂದು ಅವರು ಶಂಕರರಿಗೆ ಹೊಸ ಸವಾಲು ಹಾಕಿ ತನ್ನ ಪತಿಯ ಸ್ಥಾನವನ್ನು ವಹಿಸಿಕೊಂಡು ವಾದವನ್ನು ಮುಂದುವರೆಸಿದರು. ಇಬ್ಬರ ವಾದ ಸಮಾನವಾಗಿತ್ತು. ಶಂಕರರು ಗೆಲ್ಲುವ ದಾರಿ ಹುಡುಕುತ್ತಿದ್ದಾಗ ಉಭಯ ಭಾರತಿಯು ಅವರಿಗೆ ಕಾಮಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಯೊಂದನ್ನು ಕೇಳಿದರು. ಶಂಕರರು 8 ವರ್ಷದ ಬಾಲಕನಾಗಿದ್ದಾಗಲೇ ಬ್ರಹ್ಮಚರ್ಯ ಮತ್ತು ಸನ್ಯಾಸ ಸ್ವೀಕರಿಸಿದ್ದರಿಂದ ಅವರಿಗೆ ಕಾಮಶಾಸ್ತ್ರದ ಬಗ್ಗೆ ಅರಿವಿರಲಿಲ್ಲ. ನಾನು ಕಾಮಶಾಸ್ತ್ರದ ಬಗ್ಗೆ ತಿಳಿದುಕೊಂಡ ಮೇಲೆ ನಮ್ಮ ವಾದ ಮುಂದುವರೆಸೋಣ, ಅಲ್ಲಿಯವರೆಗೆ ಕಾಯಿರಿ ಎಂದು ಉಭಯ ಭಾರತಿಯವರನ್ನು ಕೇಳಿಕೊಂಡರು. ಅದೇ ಸಮಯದಲ್ಲಿ ಅಮರುಗ ಎಂಬ ರಾಜನು ತೀರಿಕೊಂಡಿದ್ದನು. ಅವನು ಬದುಕಿದ್ದಾಗ ಮದ್ಯಪಾನ ಮತ್ತು ಭೋಗದ ಜೀವನದಿಂದ ಕೂಡಿದ್ದನು. ಆದಿಶಂಕರರು ಯೋಗಶಕ್ತಿಯಿಂದ ಅವರ ದೇಹವನ್ನು ಬಿಟ್ಟು ರಾಜನ ದೇಹವನ್ನು ಪ್ರವೇಶಿಸಿದರು. ಅವರ ದೇಹವನ್ನು ಗುಹೆಯಲ್ಲಿ ಯಾರಿಗೂ ತಿಳಿಯದಂತೆ ಬಚ್ಚಿಡಿ ಎಂದು ತಮ್ಮ ಶಿಷ್ಯರಿಗೆ ಹೇಳಿದರು. ರಾಜನ ರೂಪದಲ್ಲಿದ್ದ ಶಂಕರರು ಕಾಮಶಾಸ್ತ್ರದ ಜ್ಞಾನ ಪಡೆದರು. ಅವರ ಉತ್ತಮ ಆಡಳಿತದಿಂದ ಹಾಳಾಗಿದ್ದ ರಾಜ್ಯವು ಮತ್ತೆ ಅಭಿವೃದ್ಧಿ ಹೊಂದಿತು. ರಾಜನ ಬದಲಾವಣೆಯನ್ನು ಗಮನಿಸಿದ ಮಂತ್ರಿಗಳು, ಈತ ತಮ್ಮ ಹಳೆಯ ರಾಜನಲ್ಲ, ಬದಲಿಗೆ ಒಬ್ಬ ಮಹಾನ್ ಯೋಗಿ ಎಂದು ಅರಿತರು. ಆ ಯೋಗಿ ತಮ್ಮ ರಾಜ್ಯದಲ್ಲೇ ಶಾಶ್ವತವಾಗಿ ಉಳಿಯಲಿ ಎಂಬ ಆಸೆಯಿಂದ ಯೋಗಿಯ ದೇಹ ಸಿಕ್ಕಿದರೆ ಅದನ್ನು ಸುಡಿ ಎಂದು ತಮ್ಮ ಸೈನಿಕರಿಗೆ ಆದೇಶಿಸಿದರು. ಸೈನಿಕರು ಗುಹೆಯಲ್ಲಿದ್ದ ಶಂಕರರ ದೇಹವನ್ನು ಪತ್ತೆ ಹಚ್ಚಿ ಅದಕ್ಕೆ ಬೆಂಕಿ ಹಚ್ಚಿದರು. ಸರಿಯಾಗಿ ಅದೇ ಸಮಯದಲ್ಲಿ ಶಂಕರರು ರಾಜನ ದೇಹವನ್ನು ಬಿಟ್ಟು ತಮ್ಮ ಸ್ವಂತ ದೇಹವನ್ನು ಪ್ರವೇಶಿಸಿದರು. ತಮ್ಮ ಕೈಗಳು ಸುಡುತ್ತಿರುವುದನ್ನು ಗಮನಿಸಿದರು. ಕಷ್ಟದಲ್ಲಿರುವ ಭಕ್ತರನ್ನು ರಕ್ಷಿಸಲು ಬರುವ ನರಸಿಂಹಸ್ವಾಮಿಯನ್ನು ಪ್ರಾರ್ಥಿಸಲು ಶುರು ಮಾಡಿದರು. ಅವರು, ಲಕ್ಷ್ಮೀ ಸಮೇತನಾದ ನರಸಿಂಹನೇ, ಸಂಸಾರವೆಂಬ ಸಾಗರದಲ್ಲಿ ಮುಳುಗುತ್ತಿರುವ ನನಗೆ ನಿನ್ನ ಹಸ್ತದ ಆಸರೆಯನ್ನು ನೀಡಿ ನನ್ನನ್ನು ಕಾಪಾಡು ಎಂದು ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರದ ಮೂಲಕ ಬೇಡಿಕೊಂಡರು. ಆದಿಶಂಕರರ ಭಕ್ತಿಗೆ ಮೆಚ್ಚಿ ಅವರನ್ನು ರಕ್ಷಿಸಲು 8 ಜೊತೆ ಕೈಗಳನ್ನುಳ್ಳ ನರಸಿಂಹನ ರೂಪದಲ್ಲಿ ಭಗವಂತನು ಪ್ರತ್ಯಕ್ಷನಾದನು. ಮೊದಲ ಜೊತೆ ಕೈಗಳು ದಿವ್ಯವಾದ ಶಂಖಚಕ್ರವನ್ನು ಹಿಡಿದಿದ್ದವು. 2ನೇ ಜೊತೆ ಕೈಗಳು ಸ್ವತಃ ಆದಿಶಂಕರರನ್ನೇ ಹಿಡಿದುಕೊಂಡಿದ್ದವು. 3ನೇ ಜೊತೆ ಕೈಗಳು ಆದಿಶಂಕರರ ದೇಹದ ಮೇಲಿದ್ದ ಬೆಂಕಿಯನ್ನು ಆರಿಸಿದವು. 4ನೇ ಜೊತೆ ಕೈಗಳು ಆದಿಶಂಕರರನ್ನು ಸಮಾಧಾನಿಸಿದವು. 5ನೇ ಜೊತೆ ಕೈಗಳು ಅವರಿಗೆ ಸಕಲ ಜ್ಞಾನವನ್ನು ನೀಡಿದವು. 6ನೇ ಜೊತೆ ಕೈಗಳು ಶಂಕರರ ದೇಹದ ಸುಟ್ಟ ಗಾಯಗಳನ್ನು ವಾಸಿ ಮಾಡಲು ಜೇನುತುಪ್ಪವನ್ನು ಸವರಿದವು. 7ನೇ ಜೊತೆ ಕೈಗಳು ಅವರನ್ನು ಮೇಲಕ್ಕೆತ್ತಿದವು. 8ನೇ ಜೊತೆ ಕೈಗಳು ಅವರಿಗೆ ರಕ್ಷಣೆಯ ಭರವಸೆಯನ್ನು ನೀಡಿದವು. ಹೀಗೆ ದೇವರ ಕೃಪೆಯಿಂದ ರಕ್ಷಿಸಲ್ಪಟ್ಟ ಶಂಕರರು ಅರ್ಧಕ್ಕೆ ನಿಂತಿದ್ದ ವಾದವನ್ನು ಪೂರ್ಣಗೊಳಿಸಲು ಉಭಯ ಭಾರತಿಯ ಬಳಿಗೆ ಹೋದರು. ತನ್ನ ಸೋಲೊಪ್ಪಿಕೊಂಡ ಉಭಯ ಭಾರತಿ, ನೀವು ಎಲ್ಲ ಶಾಸ್ತ್ರಗಳಲ್ಲೂ ಪೂರ್ಣರಾಗಲಿ ಎಂದೇ ನಾನು ಹೀಗೆ ಮಾಡಿದೆ ಎಂದಳು. ನಂತರ ಮಂಡನ ಮಿಶ್ರರು ಶಂಕರರ ಶಿಷ್ಯರಾದರು. ವಪು ಎಂದರೆ ರೂಪ ಅಥವಾ ಶರೀರ ಎಂದು ಅರ್ಥ. ನಾರಸಿಂಹ ವಪು ಎಂದರೆ ತನ್ನ ಭಕ್ತರು ತೀವ್ರ ಸಂಕಷ್ಟದಲ್ಲಿದ್ದಾಗ ಅವರನ್ನು ರಕ್ಷಿಸಲು ಮತ್ತು ಕಾಪಾಡಲು ಅತ್ಯಂತ ಸೂಕ್ತವಾದ ರೂಪವನ್ನು ಧರಿಸುವವನು ಎಂದು ಅರ್ಥ. ನಾವು ಪ್ರತಿದಿನ ನಾರಸಿಂಹ ವಪುಷೇ ನಮಃ ಎಂದು ಜಪಿಸಿದರೆ ನಾವು ಸಂಕಷ್ಟದಲ್ಲಿದ್ದಾಗಲೆಲ್ಲ ಭಗವಂತನು ನಮ್ಮನ್ನು ಕಾಪಾಡಲು ಸೂಕ್ತವಾದ ರೂಪವನ್ನು ಧರಿಸುತ್ತಾರೆ. ಶ್ರೀಮತೆ ರಾಮಾನುಜಾಯ ನಮಃ.